ಕೆಂಡದ ಸೆರಗು ಚಿತ್ರದ ಹೀರೋಯಿನ್ ಆದಂತವ್ರು ನಮ್ ಜೊತೆ ಇದ್ದಾರೆ, ಶೋಭಿತಾ ಅಂತ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಹೇಗಿದೆ ಮೂವಿ, ಅವ್ರು ಯಾವ್ದೆಲ್ಲ ಪಾತ್ರ ಮಾಡಿದ್ದಾರೆ ಮೂವಿಲಿ ಅಂತ ತಿಳ್ಕೊತಾ ಹೋಗೋಣ. ಬನ್ನಿ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಯಾವ ರೀತಿ ಪಾತ್ರ ಮಾಡಿದೀರಾ ಈ ಮೂವಿಯಲ್ಲಿ ನೀವು? ನಂದು ಇದ್ರಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಈ ರೋಲ್. ಅಂದ್ರೆ ನನ್ನ ವಯಸ್ಸಿಗೆ ಮೀರಿದ ಪಾತ್ರ. ವಯಸ್ಸಿಗೆ ಮೀರಿದ ಅಂತಂದ್ರೆ ಇದರಲ್ಲಿ ನಂದು 3 ಗೆಟಪ್ ಬರುತ್ತೆ. ಒಂದು 20 ಏಜ್, 35, 50+. ಅದು ಒಂಥರ ಚಾಲೆಂಜಿಂಗ್ ಆಗಿದೆ ನನಗೆ ಇದರಲ್ಲಿ. ಕತೆನ ಹೇಗೆ ಒಪ್ಕೊಂಡ್ರಿ? ಕಥೆ ಅಂತಂದ್ರೆ ಈಗ ಡೈರೆಕ್ಟರ್ ಅದೇ ಆರ್ಟಿಸ್ಟ್ ಸೆಲೆಕ್ಷನ್ ಮಾಡ್ತಿರ್ತಾರಲ್ಲ, ಆಕ್ಚುಲಿ ಆಲ್ರೆಡಿ ಶೂಟಿಂಗ್ ಆಗೋಗಿತ್ತು. ಅಂದ್ರೆ ಅವ್ರು ನನ್ನ ಫೋಟೋ ನೋಡಿದ್ರು. ಆ ಫೋಟೋ ನೋಡ್ಬಿಟ್ಟು ಓಕೆ ಬನ್ನಿ ಅಂತ ಹೇಳಿದ್ರು. ಏನು ಆಡಿಷನ್ ಮಾಡಿಲ್ಲ, ಅವ್ರಿಗೇನು ಟ್ರಸ್ಟ್ ಇತ್ತೋ ಏನೋ ಗೊತ್ತಿಲ್ಲ. ಬಂದು ಮಾಡಿದೆ. ಅದೇ ಆ ಥರ ಫೋಟೋ ನೋಡಿ ಒಂದು ಸೆಲೆಕ್ಟ್ ಮಾಡಿದ್ರು ಅವರು. ಅಂದ್ರೆ ಅವಾಗಿನ ಜನರೇಷನ್ ಅಲ್ಲಿ ಕೆಂಡದ ಸೆರಗು ಅಂದ್ರೆ ನಮ್ ಕಡೆ ಹೇಗಂತಾರೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಸೆರ್ಗಲ್ ಕೆಂಡ ಕಟ್ಕೊಂಡಾಗೆ ಅಂತ ಅಂತಾರೆ. ಸೊ ಆ ತರದ್ದೇನಾದ್ರು ಈ ಮೂವಿಯಲ್ಲಿ ಇದೆಯಾ? ಖಂಡಿತ ಮ್ಯಾಮ್. ಈಗ ನೀವು ಟ್ರೈಲರೇ ನೋಡಿರ್ಬೋದು, ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ಸ್ಟೋರಿ ಏನಂತ ನಿಮ್ಗೆ ಗೊತ್ತಾಗಿರುತ್ತೆ. ಆ ಒಂದು ಮುಗ್ಧ ಹುಡುಗಿ, ಆಕೆ ಜೀವನದಲ್ಲಿ ಎಲ್ಲ ಇರುತ್ತೆ. ಅಂದ್ರೆ ಒಂದು ಸುಖ ಸಂಸಾರ, ಆ ಮಧ್ಯದಲ್ಲಿ ಎಲ್ಲ ಬಿಟ್ಟು ಹೋಗಿ ಆಕೆ ಅನಾಥೆ ಅಂತ ಆದಾಗ ಆ ಸಮಾಜ ಅವಳನ್ನ ನೋಡ್ಕೊಳ್ಳೋ ರೀತಿ, ಆಕೆ ಪಡೋ ಕಷ್ಟ ಇದರಲ್ಲಿ ನೋಡ್ಬೋದು ನೀವು. ಅಂದ್ರೆ ನನ್ನ ಪಾತ್ರದ್ದು ನಾನು ಹೇಳ್ತಾ ಇರೋದು. ಮಾಲಾಶ್ರೀ ಮ್ಯಾಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ನಿಮಗೆ ಹೆಂಗ್ ಅನ್ನಿಸ್ತು? ಇಲ್ಲ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಲಿಲ್ಲ. ಆದರೆ ಅವರು ನಂದು ಕೆಲವೊಂದು ಸೀನ್ ನೋಡಿದ್ರು, ತುಂಬಾನೇ ಹೊಗಳಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ, ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು ಅಂತ ಅವ್ರು ಹೇಳಿದ್ರು, ಮಾಲಾಶ್ರೀ ಮ್ಯಾಮ್. ಅಂದ್ರೆ ಭೂಮಿ ಶೆಟ್ಟಿ ಅವರು ಇದೇ ಮೂವಿನಲ್ಲಿ ಇದ್ದಾರೆ ಅಲ್ವಾ? ಸೊ ಅವ್ರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದೀರಾ? ಅವ್ರು ಗೊತ್ತಿರ್ತಾರೆ ಎಲ್ಲಾ ಕಡೆ, ಅಂದ್ರೆ ಸೀರಿಯಲ್ ಅಲ್ಲೆಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಸೊ ಹಾ, ಸೊ ಹಂಗಾಗಿ ಇದು ನಿಮ್ ಎಷ್ಟನೇ ಮೂವಿ? ಇದು ನಂದು 7th ಮೂವಿ. ಅಂದ್ರೆ ಯಾವ ಮೂವಿ ಎಲ್ಲ ಮಾಡಿದ್ರೆ ಮೊದಲು? ಆಲ್ಮೋಸ್ಟ್ ಈಗ ಪ್ರೇಮಿ, ಮಾದೇವದಲ್ಲಿ ಮಾಡಿದ್ದೆ. ಆಮೇಲೆ ಲೂಪ್, ಕುಂಭ ಸಂಭವ, ಮೊದಲೊಂದು ಬನವಾಸಿ ಅಂತ ಮಾಡಿದ್ದೆ. ಈ ಒಂದು ಪಾತ್ರಕ್ಕೆ ಪ್ರಿಪ್ರೇಷನ್ ಹೇಗಿತ್ತು ನಿಮ್ದು? ಮ್ಯಾಮ್ ಹೇಳ್ಬೇಕಂದ್ರೆ ಇದೊಂಥರ ಬೋಲ್ಡ್ ಕ್ಯಾರೆಕ್ಟರ್, ಬಟ್ ತುಂಬಾನೇ ಕಷ್ಟ ಆಗಿತ್ತು ನನಗೆ ಆ್ಯಕ್ಚುಲಿ. ಫಸ್ಟ್ ಅಂದರೆ ಸೆಟ್ಟಿಗೆ ಬರುವಾಗಲೇ ನನಗೆ ಒಂಥರ ಏಜ್ಡ್ ರೋಲ್. ಈಗ ಭೂಮಿ ಶೆಟ್ಟಿ, ಈಗ ನಮ್ಮದು ಏಜು ಹತ್ರ ಸೇಮ್ ಇದೆ. ಏಜ್ಡ್ ರೋಲ್ ಒಂದು ಫಸ್ಟಿಗೆ ನನಗೆ ತುಂಬ ಕಷ್ಟ ಆಯಿತು. ನಾನು ಯಾಕೆ ಈ ಥರ ಏಜ್ಡ್ ರೋಲ್ ಮಾಡಬೇಕು ಅಂತ ಆ ಒಂದು ಫೀಲ್ ಆಗ್ತಾನೆ ಇತ್ತು. ಡೈರೆಕ್ಟರ್ ನನ್ನ ನೋಡ್ತಾನೆ ಇದ್ರು. ಡೈರೆಕ್ಟರ್ ನೋಡಿಬಿಟ್ಟು, ಮೇಡಮ್ ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದೀರಾ, ಈ ಕತೆ ಜೀವಾಳ ನೀವು, ನಿಮ್ಮನ್ನ ಈ ಪಾತ್ರ ಎಲ್ಲೋ ಕರ್ಕೊಂಡು ಹೋಗುತ್ತೆ, ನೀವು ಏನು ಯೋಚನೆ ಮಾಡಬೇಡಿ, ದಯವಿಟ್ಟು ಏನು ತಲೆಗೆ ಹಾಕೊಳ್ಳದೆ ಆ್ಯಕ್ಟಿಂಗ್ ಮಾಡಿ ಅಂತ ಹೇಳಿದರು. ಮಾಡಿದೆ. ಆಮೇಲೆ ಕೆಲವೊಂದು ಸೀನ್ಗಳಿತ್ತು, ತುಂಬ ಕಷ್ಟ ಆಯಿತು ಆ್ಯಕ್ಚುಲಿ. ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು ಬೋಲ್ಡ್ ಕ್ಯಾರೆಕ್ಟರ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾನು ಆ್ಯಕ್ಚುಲಿ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಈ ಪಾತ್ರ ಕೇಳುತ್ತೆ. ಈ ಪಾತ್ರಕ್ಕೆ ನನ್ನಿಂದ ಆದಷ್ಟು ನಾನು ಅದಕ್ಕೆ ಜೀವ ತುಂಬಿದ್ದೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ಟ್ರೈಲರ್ ನೋಡಿದ ತಕ್ಷಣ ಎಷ್ಟೋ ಜನ ನನಗೆ ಒಳ್ಳೆ ಕಮೆಂಟ್ ಮಾಡಿದರು. ಕೆಲವರು ಒಂಥರ ಯಾಕೆ ಈ ಥರ ರೋಲ್ ಮಾಡಿದೆ ಅಂತ ಹೇಳಿದರು. ಬಟ್ ಆ ಮೂವಿ ನೋಡಿ ಬಂದಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ, ಆ ಥರ ಏನೂ ಇಲ್ಲ, ಸುಮ್ಮನೆ ಸೈಲೆಂಟಾಗಿ ಬಂದ್ಬಿಡ್ತಾರೆ ಆ ಪಾತ್ರ ನೋಡಿದ ಮೇಲೆ. ಆ ನಂಬಿಕೆ ನನಗಿದೆ. ಅಂದ್ರೆ ವೇಶ್ಯೆ ಮಗಳು ವೇಶ್ಯನೇ ಆಗ್ತಾಳ ಅಂತ ಒಂದು ಇದೆ ಟ್ರೈಲರ್ ನೋಡಿದವಾಗ. ಏನದು, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ? ಅಂದ್ರೆ ಈಗ ವೇಶ್ಯೆ ಮಗಳು ವೇಶ್ಯನ ಆಗ್ತಾಳ ಅಂದ್ರೆ ಅದೇ ಭೂಮಿ ಶೆಟ್ಟಿ ರೋಲ್ ಇದೆಲ್ಲ, ಪವಿ ಅನ್ನೋ ರೋಲ್ ವೇಶ್ಯ ಆಗ್ತಾಳ ಅಂತ ಅಂದ್ರೆ ಈಗ ಕಷ್ಟದಲ್ಲಿದ್ರೆ ಅದೇ ಕಷ್ಟದಲ್ಲಿ ಅವಳು ಇರಬಾರ್ದು. ಸೊ ಮುಂದೆ ಅಂದ್ರೆ ಪಾತ್ ಬೇರೆನೇ ಇದೆ. ಆಕೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು, ಸಮಾಜ ಏನೇ ಅಂದ್ರು ವೇಶ್ಯೆ ಮಗಳು ಅಂತ ಏನೇ ಅಂದ್ರು ಅವಳು ಅದನ್ನ ಮನಸ್ಸಲ್ಲೇ ಇಟ್ಕೊಂಡು ಅದನ್ನ ಛಲ ತೊಟ್ಟು ಸಾಧಿಸ್ತಾಳ ಅವಳು. ಅಂದ್ರೆ 3 ಲೆವೆಲಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿ, 3 ಏಜ್ ಗ್ರೂಪ್ ಅಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರ. ಸೊ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಕಷ್ಟ ಆಯ್ತು ಮ್ಯಾಮ್, ತುಂಬಾನೇ ಕಷ್ಟ ಆಯ್ತು. ಈಗ ನಾರ್ಮಲ್ ಈಗ ನಮ್ಮ ಏಜ್ ಅಲ್ಲಿ ಯಾವ ರೀತಿ ಅಂತಂದ್ರೆ ಅದೇ ಸ್ವಲ್ಪ ಲ್ಯಾಂಗ್ವೇಜ್ ಮಾತಾಡೋ ರೀತಿಲಿ, ಈಗ ಸ್ವಲ್ಪ ಈಗ 25 ಏಜಲ್ಲಿ ನೀವು ಮಾತಾಡೋ ಥರ ಆ 50+ ಅಲ್ಲಿ ಮಾತಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಏಜ್ ಲುಕ್, ಆ ಮಾತಾಡೋ ಧ್ವನಿಯಲ್ಲಿ ಆಗಲಿ ಆ ಥರ ಚೇಂಜಸ್ ಇರಬೇಕಾಗುತ್ತೆ. ಅದೆಲ್ಲ ಕಷ್ಟ ಆಯಿತು. ಆ್ಯಂಡ್ ಮಧ್ಯದಲ್ಲಿ ಅಂದರೆ 35 ಏಜಲ್ಲಿ ಅದೊಂದು ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್ ಎಲ್ಲ ಇದೆಯಲ್ಲ, ಅದು ತುಂಬಾ ನನಗೆ ಕಷ್ಟ ಆಯಿತು. ಆ್ಯಂಡ್ ಸಾಂಗ್ ಶೂಟ್ ಮಾಡುವಾಗಲಾಗಲಿ, ಈಗ ನಮಗೆ ನಮ್ಮ ಜೊತೆ ಯಾರಾದರೂ ಒಂದು ಹತ್ರ ಬಂದು ಕೂತಾಗಲಿ ನಮ್ಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಆ ಸಾಂಗ್ ಶೂಟಲ್ಲಿ ಈಗ
ಅಂದ್ರೆ ಆ ಸೀನು ಕೆಲವೊಂದು ಒಬ್ರಿಂದ ನಂಗೆ ತುಂಬಾ ಒಂಥರ ಇರಿಟೇಟ್ ಆಗ್ತಾ ಇತ್ತು ಅದು. ಬಟ್ ನಮ್ಮ ಪಾತ್ರ ನಾವು ಅದಕ್ಕೆ ಬೆಲೆ ಕೊಡ್ಲೇಬೇಕಲ್ಲ, ಮಾಡ್ಲೇಬೇಕು. ಆ ಸಮಯದಲ್ಲಿ ಸ್ವಲ್ಪ ನಮಗೆ ಕಷ್ಟ ಆಯ್ತು. ಬಟ್ ಆ ಸಾಂಗ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ಎಷ್ಟು ಸಾಂಗ್ಸ್ಗಳಿದೆ ಇದರಲ್ಲಿ, ಈ ಮೂವಿಯಲ್ಲಿ? ನನಗೆ ನಂದು ಒಂದೆರಡು 3 ಸಾಂಗ್ ಇದೆ ನನಗೆ. ಎಲ್ಲ ಸಾಂಗ್ ಶೂಟಿಂಗಲ್ಲೂ ಅದು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಅದೇ ತುಂಬಾ ಚೆನ್ನಾಗಿತ್ತು. ಅದೇ ಹಸ್ಬೆಂಡ್ ಪಾತ್ರ ಮಾಡಿದ್ರಲ್ಲ ಅವರು ಮೋಹನ್, ಅವ್ರ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದು ಒಂಥರ ಡಿಫ್ರೆಂಟ್ ಆಗಿ ಅವರು ಅಂದ್ರೆ ನಮ್ಮ ಕೆಮಿಸ್ಟ್ರಿ ಅದರಲ್ಲಿ ವರ್ಕ್ ಆಗಿದೆ. ಆ್ಯಂಡ್ ಅದೇ ಬೋಲ್ಡ್ ಕ್ಯಾರೆಕ್ಟರ್ ಆ ಸಾಂಗಲ್ಲೂ ಅಷ್ಟೇ. ಆ್ಯಂಡ್ ಇನ್ನೊಂದು ತಾಯಿ ಸಾಂಗ್, ಅದು ತುಂಬಾ ಎಲ್ಲಾ ಜನರು ಇಷ್ಟಪಟ್ಟಿದ್ದಾರೆ. ಆಲ್ಮೋಸ್ಟ್ ವಿಲೇಜ್ ಜನಗೆ ಅದು ತುಂಬಾ ರೀಚ್ ಆಗಿದೆ. ಸಾಧು ಕೋಕಿಲ್ ಅವರು ಹಾಡಿದ್ದು ತುಂಬಾನೇ ಅದು ಚೆನ್ನಾಗಿದೆ ಆ ಸಾಂಗ್. ಅಮ್ಮ ಅದೇ ತಾಯಿಯೇ ಇರಬೇಕಿತ್ತು ಸಾಂಗ್. ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಕೊಡ್ತೀರಾ ಈ ಮೂವಿ ಮುಖಾಂತರ? ಸಮಾಜಕ್ಕಂದ್ರೆ ತುಂಬಾ ಒಳ್ಳೆ ಸಂದೇಶ ಇದೆ. ಎಷ್ಟೋ ಹೆಣ್ಮಕ್ಳು ಈಗ ಈಗ ಯಾರೋ ಕೇಳ್ತಾರೆ ಯಾಕೆ ಈ ಟೈಮಲ್ಲಿ ಈ ತರ ಸ್ಟೋರಿ ತಂದಿದ್ದೀರಾ ಅಂತ. ಬಟ್ ಹಳೇದಲ್ಲ, ಇವಾಗ್ಲೂ ಕೂಡ ಎಲ್ಲೋ ಒಂದು ತುಂಬಾ ಜನ ಹೆಣ್ಮಕ್ಳು ಕಷ್ಟ ಪಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಸೇವ್ ಆಗ್ಬೋದು ಅಂತ ಅನ್ಸುತ್ತೆ. ಈಗ ಎಷ್ಟೋ ಈ ತರ ದಂಧೆ ಮಾಡ್ಕೊಂಡು ತುಂಬಾ ಲೈಫ್ ಲೀಡ್ ಮಾಡ್ಕೊಂಡು ಸ್ಟ್ರಗಲ್ ಮಾಡ್ತಾ ಇರ್ತಾರಲ್ಲ, ಅವ್ರನ್ನ ತಂದು ಒಂದು ಆಶ್ರಮಕ್ಕೆ ಸೇರಿಸ್ಬೋದು, ಆ ಥರನೂ ಇರುತ್ತೆ. ಇನ್ನೊಂದಂದ್ರೆ ಎಜುಕೇಶನ್ ಮೈನ್. ಅದೇ ಹೇಳಿದ್ರಲ್ಲ, ವೇಷೆ ಮಗಳು ವೇಷೆ ಅಲ್ಲ. ಅಲ್ಲಿ ಒಂದು ಲಾಸ್ಟಲ್ಲಿ ಪೇಪರಲ್ಲಿ ಬರೀ ಕೈಯಲ್ಲಿ ಉಜ್ಬೋದಲ್ಲ, ಪೇಪರಲ್ಲಿ ಉಜ್ತಾರೆ. ಇದರಿಂದ ಎಜುಕೇಶನ್ ಇಂದ ನೀವು ಅಳಿಸ್ಬೋದು ಈ ಥರದನ್ನ ಅಂತ ಅದರಲ್ಲಿ ಸಂದೇಶ ಇದೆ. ಅಂದ್ರೆ ಈ ರೀತಿ ಮೂವಿ ಮಾಡಿದ್ರೆ ನಮ್ಮ ಕನ್ನಡ ಜನರು ಒಪ್ಕೋತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಒಪ್ಕೋತಾರೆ. ಅದು ಮೂವಿ ಬಂದು ನೋಡ್ಲಿ, ಖಂಡಿತ ಒಪ್ಕೋತಾರೆ. ಈ ಥರನೂ ಲೈಫ್ ಇದೆಯಾ ಕೆಲವ್ರದ್ದು ಅನ್ನೋದು ಖಂಡಿತ ಒಪ್ಕೋತಾರೆ ಮ್ಯಾಮ್ ಈ ಥರ ಮೂವಿನ. ನಿಮ್ಗೆ ಮತ್ತೆ ಯಾವ ರೀತಿ ಕ್ಯಾರೆಕ್ಟರ್ ಮಾಡಬೇಕು ಅಂದ್ರೆ, ಇಂಥದ್ದೊಂದು ಕ್ಯಾರೆಕ್ಟರ್ ನಾನು ಮಾಡಬೇಕು, ಈ ಥರದೊಂದು ರೋಲ್ ನಾನು ಮಾಡಬೇಕು ಅಂದ್ರೆ ಯಾವ ರೀತಿ ರೋಲ್ ಮಾಡ್ತೀರಾ? ನಾನು ಸ್ವಲ್ಪ ಸ್ಪಿರಿಚುವಲ್ ಪಾತಲ್ಲಿ ಇದ್ದೀನಿ. ನಾನು ಅದೇ ಅಸ್ಟ್ರಾಲಜಿ, ಪಾಸ್ಟ್ ಲೈಫ್ ರಿಗ್ರೆಷನ್ ಥೆರಪಿಸ್ಟ್. ಸೊ ನನಗೇನಂತಂದ್ರೆ ಇವಾಗ ಯಾರೋ ಒಬ್ರು ಡೈರೆಕ್ಟರ್ ಹೇಳಿದಾರೆ ಅಘೋರ ರೋಲು, ಆ ಥರದೊಂದು ಮಾಡೋಕೆ ನಂಗೆ ಇಷ್ಟ. ಬಟ್ ಇವಾಗ ಆಗಿದೆ ಅದು. ಅದೇ ನಮ್ಮ ವೀಕ್ಷಕರಿಗೆ ಮೂವಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬಾ ಒಳ್ಳೆ ಸಂದೇಶ ಇರುವಂತ ಮೂವಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಟ್ರೇಲರಲ್ಲಿ ನೋಡೋದಕ್ಕಿಂತಲೂ ನೀವು ಥಿಯೇಟರ್ಗೆ ಬಂದು ನೋಡಿದಾಗ ನಿಮ್ಗೆ ನಿಜವಾಗ್ಲೂ ತುಂಬಾ ಲೈಕ್ ಆಗುತ್ತೆ. ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಕೆಂಡದ ಸೆರಗು ಸಿನಿಮಾದ ಹೀರೋಯಿನ್ ಶೋಭಿತಾ ಅವರ ಮಾತಾಗಿತ್ತು. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.